ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಜೀವನ ಸತ್ಯಕತೆ. ಸ್ನೇಹಿತರೆ, ಈಗಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಯೂಸ್ ಮಾಡ್ತಾರೆ. ಮೋದಿಜಿಯವರು ಫ್ರೀಯಾಗಿ ಸಿಲಿಂಡರ್ಗಳನ್ನು ಕೊಟ್ಟಾಗಿನಿಂದ ಹಳ್ಳಿಗಳಲ್ಲೂ ಸಹ ಈಗಿನ ಕಾಲದಲ್ಲಿ ಎಲ್ಲರ ಮನೆಗಳಲ್ಲಿ ಸಿಲಿಂಡರ್ ಬಳಕೆ ಮಾಡ್ತಾರೆ. ಹಾಗಿದ್ದರೆ ಸಿಲಿಂಡರ್ಗಳು ಯಾವ ಕಾರಣಕ್ಕಾಗಿ ಬ್ಲಾಸ್ಟ್ ಆಗುತ್ತದೆ, ಹಾಗಿದ್ರೆ ಅವಕ್ಕೆಲ್ಲ ಕಾರಣಗಳೇನು ಎಂದು ತಿಳಿಯೋಣ. ನಾವು ಸಿಲಿಂಡರ್ ಬಳಕೆ ಮಾಡುವಾಗ ತುಂಬ ಜಾಗರೂಕತೆಯಿಂದ ಇರಬೇಕು. ನಾವು ಸ್ವಲ್ಪ ಯಾಮಾರಿದರೂ ಕೂಡ ಅನಾಹುತ ಆಗುತ್ತದೆ. ಹಾಗಿದ್ರೆ ಸಿಲಿಂಡರ್ ಸ್ಫೋಟಕ್ಕೆ ಕಾರಣಗಳೇನು ಎಂದು ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೆಯದಾಗಿ ನಾವು ಯಾವಾಗಲೂ ಸಿಲಿಂಡರ್ನ ಖರೀದಿ ಮಾಡುವಾಗ ಎಕ್ಸ್ಪೈರಿ ಡೇಟ್ಗಳನ್ನು ಚೆಕ್ ಮಾಡಿ ಖರೀದಿ ಮಾಡಬೇಕು. ಅಲ್ಲಿ ನೋಡಬಹುದು ನೀವು, ಸಿಲಿಂಡರ್ ಟಾಪಲ್ಲಿ ABCD ಎಂದು ಕೊಟ್ಟಿರುತ್ತಾರೆ. ಎ ಅಂದರೆ ಜಾನ್ವರಿಯಿಂದ ಏಪ್ರಿಲ್ ಎಂಡ್ ತನಕ, ಹಾಗೂ ಬಿ ಎಂದರೆ ಏಪ್ರಿಲ್ ಇಂದ ಜೂನ್ ಕೊನೆ ತನಕ, ಹಾಗೂ ಸಿ ಎಂದರೆ ಜುಲೈ ಇಂದ ಸೆಪ್ಟೆಂಬರ್ ಕೊನೆ ತನಕ, ಹಾಗೂ ಡಿ ಎಂದರೆ ಅಕ್ಟೋಬರ್ ಇಂದ ಡಿಸೆಂಬರ್ ಕೊನೆ ತನಕ. ಹಾಗೆಯೇ ಅಲ್ಲಿ ಇಯರ್ ಕೂಡ ಕೊಟ್ಟಿರುತ್ತಾರೆ, ಅಂದರೆ 2024, 2025, 2021 ಹೀಗೆ. ಇನ್ನು ಎರಡನೇ ಪಾಯಿಂಟ್ ಯಾವುದಪ್ಪ ಅಂತಂದರೆ, ನೀವು ಯಾವಾಗಲೂ ಸಹ ಸಿಲಿಂಡರ್ಗಳನ್ನು ನಿಲ್ಲಿಸಬೇಕು. ಅಡ್ಡವಾಗಿ ಮಲಗಿಸಬಾರದು. ಅಡ್ಡವಾಗಿ ಮಲಗಿಸೋದ್ರಿಂದ ಗ್ಯಾಸ್ ಸಮತೋಲನ ಜಾಸ್ತಿ ಆಗುತ್ತೆ ಹಾಗೂ ಬ್ಲಾಸ್ಟ್ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ಹಾಗೆಯೇ ನೀವು ಸಿಲಿಂಡರ್ ಇಡುವ ಸ್ಥಳ ಕೂಡ ಯಾವಾಗಲೂ ಗಾಳಿ ಆಡಬೇಕು. ಗಾಳಿ ಬೆಳಕು ಎರಡೂ ತುಂಬಿರಬೇಕು ಹಾಗೂ ಸ್ವಲ್ಪ ತಂಪಾಗಿಯೂ ಇರಬೇಕು. ನೀವು ಯಾವಾಗಲೂ ಸಿಲಿಂಡರ್ ಖರೀದಿ ಮಾಡುವಾಗ ಒಂದು ವಿಷಯ ಗಮನದಲ್ಲಿಟ್ಟುಕೊಳ್ಳಿ. ಅದು ಏನಪ್ಪ ಅಂತ ಅಂದರೆ, ಸಿಲಿಂಡರ್ ಸೀಲ್ ಆಗಿರೋದನ್ನೇ ತಗೋಬೇಕು. ಯಾವುದೇ ಕಾರಣಕ್ಕೂ ಸೀಲ್ ಓಪನ್ ಮಾಡಿರೋದನ್ನು ತಗೊಳ್ಳೋಕ್ಕೆ ಹೋಗಬೇಡಿ. ಆಗಾಗ ಗ್ಯಾಸ್ ಪೈಪ್ಗಳನ್ನು ಚೆಕ್ ಮಾಡ್ತಾ ಇರಬೇಕು. 2 ವರ್ಷಗಳಿಗೊಮ್ಮೆಯಾದರೂ ಗ್ಯಾಸ್ ಪೈಪ್ಗಳನ್ನು ಬದಲಾಯಿಸಬೇಕು. ನೀವು ಯಾವಾಗಲೂ ಅಡುಗೆ ಮಾಡಬೇಕಾದರೆ ಸ್ಮೆಲ್ ಏನಾದರೂ ಬಂದರೆ ಆ ಕೂಡಲೇ ಚೆಕ್ ಮಾಡಿಕೊಳ್ಳಿ. ನೀವು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಕಿಟಕಿಯನ್ನು ತೆಗೆದಿಟ್ಟು ಅಡುಗೆ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಆದಷ್ಟು ಸಿಲಿಂಡರ್ ಪಕ್ಕದಲ್ಲಿ ಯಾವುದೇ ರೀತಿಯ ಎಣ್ಣೆಗಳನ್ನು ಇಡೋದಕ್ಕೆ ಹೋಗಬೇಡಿ. ಎಕ್ಸಾಂಪಲ್, ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ ಹಾಗೂ ಕೊಬ್ಬರಿ ಎಣ್ಣೆಯಂತಹ ಎಣ್ಣೆಗಳನ್ನು ಇಡಬೇಡಿ. ಹಾಗೂ ಯಾವುದೇ ಕಾರಣಕ್ಕೂ ಸಿಲಿಂಡರ್ ಪಕ್ಕ ಬಿಸಿ ಪಾತ್ರೆಗಳನ್ನು, ಅಂದರೆ ಅಡುಗೆ ಮಾಡಿದ ತಕ್ಷಣ ಅದನ್ನು ಕೆಳಗೆ ಇಳಿಸಬೇಕಾದರೆ ಸಿಲಿಂಡರ್ ಪಕ್ಕ ಇಡಬೇಡಿ. ಇದರಿಂದ ಕೂಡ ಸಿಲಿಂಡರ್ ಸ್ಫೋಟವಾಗುವ ಸಾಧ್ಯತೆ ಇರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇನ್ಮೇಲೆ ನಾನು ಹೇಳಿರೋ ಇವೆಲ್ಲ ಉಪಯುಕ್ತ ಮಾಹಿತಿಗಳನ್ನು ನೆನಪಿನಲ್ಲಿ ಇಟ್ಕೊಂಡು ಸಿಲಿಂಡರ್ನ ಖರೀದಿ ಮಾಡಿ. 1. ನೀವು ಸಿಲಿಂಡರ್ ಖರೀದಿ ಮಾಡುವಾಗ ಡೇಟ್ ಎಕ್ಸ್ಪೈರಿಯನ್ನು ನೋಡಿ ಖರೀದಿ ಮಾಡಿ. 2ನೇದಾಗಿ, ನೀವು ಸಿಲಿಂಡರ್ನ ಯಾವಾಗಲೂ ಅಡ್ಡವಾಗಿ ಮಲಗಿಸಬಾರದು. 3ನೇದು, ಸೀಲ್ ಆಗದೆ ಇರೋ ಸಿಲಿಂಡರ್ನ ಖರೀದಿ ಮಾಡಬಾರ್ದು. ಆಗಾಗ ಸಿಲಿಂಡರ್ ಪೈಪ್ಗಳನ್ನು ಚೇಂಜ್ ಮಾಡ್ತಾ ಇರಬೇಕು, ಅಂದರೆ 2 ವರ್ಷಗಳಿಗೊಮ್ಮೆ ಚೇಂಜ್ ಮಾಡ್ತಾ ಇರಿ. ಆಗಾಗ ಅಡುಗೆ ಮಾಡುವಾಗ ಸ್ಮೆಲ್ ಬರ್ತಿದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಗೂ ಸಿಲಿಂಡರ್ ಪಕ್ಕದಲ್ಲಿ ಯಾವುದೇ ರೀತಿಯ ಎಣ್ಣೆಗಳನ್ನು ಇಡಬೇಡಿ. ಮತ್ತು ಸಿಲಿಂಡರ್ ಪಕ್ಕ ಯಾವುದೇ ರೀತಿಯ ಅಡುಗೆ ಮಾಡಿದ ಬಿಸಿ ಪಾತ್ರೆಗಳನ್ನು ಇಡೋದಕ್ಕೆ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.